ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಮ್ಮನ್ನಾಳುವಂತಹ ಜನಪ್ರತಿನಿಧಿಗಳು ಸಮಾಜಕ್ಕೆ ಮಾದರಿಯಾಗಿರಬೇಕು, ಜನರಿಗೆ ಮಾದರಿಯಾಗಬೇಕು. ಇರುವ ಮೂಢನಂಬಿಕೆಗಳು, ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸುವ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವ ಕೆಲಸಗಳು ಪ್ರತಿಯೊಬ್ಬ ಜನನಾಯಕನಿಂದ ಆಗಬೇಕು ಅಂತಾನೆ ನಾವು ಬಯಸ್ತಾ ಇರೋದು. ಆ ಸಾಲಿನಲ್ಲಿ ಯಾವ್ದಾವುದೋ ವಿಚಾರಗಳಿಗೆ ಸುದ್ದಿ ಆದ್ರೂ ಕೂಡ ಪರವಾಗಿಲ್ಲ, ಈ ಬಾರಿ ಒಂದು ಸ್ವಾಗತಾರ್ಹ ನಿಲುವಿಗೆ ಶಾಸಕ ಪ್ರದೀಪ್ ಈಶ್ವರ್ ಅವರು ಸಾಕ್ಷಿಯಾಗಿದ್ದಾರೆ. ಇತರೆ ಶಾಸಕರಿಗೆ ಮಾದರಿ ಹಾಕಿದ್ದಾರೆ ಪ್ರದೀಪ್ ಈಶ್ವರ್ ಅವರ ಈ ನಿರ್ಧಾರ. ಎಲ್ಲಾ ದೇಗುಲಗಳು, ಎಲ್ಲಾ ಜಾತಿಯವರಿಗೂ ಮುಕ್ತ ಅನ್ನುವಂತಹ ಸಂದೇಶ ಕೊಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಹೊಸ ಆದೇಶವನ್ನ ಜಾರಿ ಮಾಡಿದ್ದಾರೆ ಶಾಸಕರು. ರಾಜ್ಯದಲ್ಲಿ ಐತಿಹಾಸಿಕ ಆದೇಶವನ್ನ ಹೊರಡಿಸಿರುವ ಮೊದಲ ಶಾಸಕ ಅನ್ನುವಂತ ಹೆಗ್ಗಳಿಕೆ. ಶಾಸಕ ಪ್ರದೀಪ್ ಈಶ್ವರ್ ಆದೇಶದ ಮೇರೆಗೆ ತಹಶೀಲ್ದಾರ್ ಕೂಡ ಸುತ್ತೋಲೆ ಹೊರಡಿಸಿದ್ದಾರೆ. ಕೆಲವು ದೇವಸ್ಥಾನಗಳಲ್ಲಿ ದಲಿತರಿಗೆ ಪ್ರವೇಶ ನಿರಾಕರಣೆಗೆ ಬೇಸರಗೊಂಡಿದ್ರಂತೆ. ಇದೇ ಕಾರಣಕ್ಕೆ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಶಾಸಕ ಪ್ರದೀಪ್ ಈಶ್ವರ್ ತೆಗೆದುಕೊಂಡಿದ್ರು. ದೇಗುಲಗಳಲ್ಲಿ ತಾರತಮ್ಯದ ವಿರುದ್ಧ ಧ್ವನಿ ಎತ್ತಿದ್ದಾರಂತೆ ಶಾಸಕ ಪ್ರದೀಪ್ ಈಶ್ವರ್. ಜಾತಿ, ಲಿಂಗ, ಧರ್ಮ, ಜನಾಂಗ ಭೇದ ಇಲ್ಲದೆ ಎಲ್ರಿಗೂ ಕೂಡ ಮುಕ್ತ ಅವಕಾಶ ಎಲ್ಲಾ ದೇವಸ್ಥಾನದಲ್ಲೂ ಕೂಡ. ದಲಿತರಿಗೆ ದೇವಸ್ಥಾನ ಪ್ರವೇಶ ನಿರ್ಬಂಧ ವಿಚಾರ ಇತ್ತಲ್ಲ, ಯಾರಾದ್ರೂ ಹಂಗ್ ನಡ್ಕೊಂಡ್ರೆ ಅವರ ವಿರುದ್ಧ ಕಠಿಣ ಕ್ರಮ, ಶಿಸ್ತು ಕ್ರಮದ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಂಬೇಡ್ಕರ್ ಜಯಂತಿ ಎಂದೇ ಪ್ರದೀಪ್ ಈಶ್ವರ್ ಐತಿಹಾಸಿಕ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಐತಿಹಾಸಿಕ ನಿರ್ಧಾರ ಸ್ವಾಗತಾರ್ಹ. ಹಿಂಗಿರಬೇಕು ಜನನಾಯಕರು ಅಂತ. ಹಂಗಂದ ಮಾತ್ರಕ್ಕೆ ಯಾವ ಶಾಸಕರು ಏನು ಕೆಲಸನ ಮಾಡಿಲ್ವಾ ಅಂತ ಹಂಗಲ್ಲ. ಪ್ರತಿಯೊಬ್ರು ಕೂಡ ಜನರ ಪರವಾಗಿ, ಜನರಿಗೋಸ್ಕರ ಇರುವಂತಹ ಈ ಅನಿಷ್ಟ ಪದ್ಧತಿಗಳನ್ನ ದೂರ ಮಾಡಿ ಜನರ ಮನ ಪರಿವರ್ತನೆ ಮಾಡುವಲ್ಲಿ ಎಷ್ಟು ಮಟ್ಟಿಗೆ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀರಿ ಅಂತ ಪ್ರಶ್ನೆ ಬಂದಾಗ ನಿಮ್ಮ ಹೆಸರುಗಳು ಹೇಳೋದಕ್ಕೆ ಸಿಗಬೇಕು. ಈ ರಾಜಕೀಯ ದ್ವೇಷ, ಆರೋಪ ಪ್ರತ್ಯಾರೋಪಗಳು ಏನೇ ಇರಲಿ, ಪ್ರದೀಪ್ ಈಶ್ವರ್ ಅವರು ಅಂತಹ ವಿಚಾರಗಳಲ್ಲಿ ಆಗಾಗ ಸುದ್ದಿಯಲ್ಲಿರ್ತಾರೆ. ಬಟ್ ಈ ಬಾರಿಯ ನಿರ್ಧಾರ ಇದೆಯಲ್ಲ ಕೆಲವರಿಗೆ ಮಾದರಿ ಅಂತ. ಓಕೆ, ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಶಾಸಕ ಪ್ರದೀಪ್ ಈಶ್ವರ್ ಅವರೇ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಿಮ್ಮ ನಿರ್ಧಾರ ಅನೇಕರಿಗೆ ಮಾದರಿ. ಹಿಂಗಿರ್ಬೇಕು ಜನನಾಯಕರು, ಇಂಥ ನಿರ್ಧಾರ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲೇ ತಾವು ನಡ್ಕೊಂಡಿದ್ದೀರಿ, ಅದು ಸ್ವಾಗತಾರ್ಹ. ಫಸ್ಟ್ ರಿಯಾಕ್ಷನ್ ಸರ್, ಯಾಕಿಂತದೊಂದು ನಿರ್ಧಾರ ತಗೊಳ್ಬೇಕು ಅಂತ ಅನಿಸ್ತು ಅಂತ? ಮೇಡಮ್, ನಾನೊಬ್ಬ ಅಂಬೇಡ್ಕರ್ ಸಿದ್ಧಾಂತಗಳನ್ನ ಇಟ್ಕೊಂಡು ಜೀವನದಲ್ಲಿ ಮೇಲ್ ಬಂದವನು. ಅಂಬೇಡ್ಕರ್ ಅವ್ರ ಹೆಸರಲ್ಲಿ ನಾನು ಪ್ರಮಾಣ ವಚನ ಸ್ವೀಕರಿಸಿದವನು. ನಾನು ಗೆದ್ದ ಮೇಲೆ ಪ್ರತಿ ಗ್ರಾಮದ ದಲಿತರ ಮನೆಗಳಿಗೆ ಅಧಿಕಾರಿಗಳನ್ನು ಕರ್ಕೊಂಡೋಗಿ ದಲಿತರ ಮನೆಯಲ್ಲಿ ಕೂರಿಸಿ ಅವ್ರ ಮನೇಲಿ ಊಟ ತಿಂಡಿ ಮಾಡಿಸಿ ಅವ್ರ ಕಷ್ಟ ಕೇಳ್ಕೊಂಡ್ ಬಂದವನು. ಆದ್ರೆ ಬಹಳ ವರ್ಷಗಳಿಂದ ಒಂದು ಸಂಪ್ರದಾಯ ಕರ್ನಾಟಕದಲ್ಲಿ ಬಹುತೇಕ ಕಡೆ ಇದೆ ಮೇಡಮ್. ಈಗ ಏನಾಗುತ್ತೆ, ಒಂದು ಹಳ್ಳಿಯಲ್ಲಿ ದಲಿತ ಸಮುದಾಯದವರು ಅವ್ರ ಮನೆಗಳಿರೋ ಕಡೆ ಒಂದು ಟೆಂಪಲ್, ಚಿಕ್ಕದೊಂದು ದೇವಸ್ಥಾನ ಕಟ್ಕೊಂಡಿರ್ತಾರೆ, ಗಂಗಮ್ಮ ದೇವಸ್ಥಾನ ಅಂತದ್ದು. ಅಲ್ಲಿ ಅವ್ರು ಹೋಗ್ತಾರೆ. ಆದ್ರೆ ಅದೇ ಊರಲ್ಲಿ ಇರ್ತಕ್ಕಂಥ ಇನ್ನೊಂದು ದೇವಾಲಯ, ಜನರಲ್ ಅಂದ್ರೆ ಅಪ್ಪರ್ ಕಮ್ಯುನಿಟಿ ಅವರೆಲ್ಲ ಹೋಗೋ ದೇವಾಲಯಕ್ಕೆ ದಲಿತರನ್ನ ಅಲೋ ಮಾಡ್ತಿಲ್ಲ. ಈಗಲೂ ಈ ಪದ್ಧತಿ ಎಕ್ಸಿಸ್ಟೆನ್ಸ್ ಇದೆ ಕರ್ನಾಟಕದಲ್ಲಿ. ಫಾರ್ ಎಕ್ಸಾಂಪಲ್ ಮೇಡಮ್, ನಿಮಗೆ ಚಿಕ್ಕಬಳ್ಳಾಪುರದ ಚಿಂತಾಮಣಿ ತಾಲೂಕಲ್ಲಿ ಉಯಿಲವಾಡಿ ಅಂತ ಇದೆ ಮೇಡಮ್. ಇದು ರಾಜ್ಯದ ಜನತೆ ಕೇಳಿಸ್ಕೋಬೇಕು. ಉಯಿಲವಾಡಿಯಲ್ಲಿ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ ಮೇಡಮ್. ಅಲ್ಲಿ ಕಾಂಪೌಂಡ್ ಕೂಡ ಮುಟ್ಟಂಗಿಲ್ಲ ಮೇಡಮ್ ದಲಿತರು. ನೀವು ಕ್ರಾಸ್ ವೆರಿಫೈ ಮಾಡಿ ಮೇಡಮ್, ಕಾಂಪೌಂಡ್ ಮುಟ್ಟಂಗಿಲ್ಲ. ಅಲ್ಲಿ ಜಾತ್ರೆ ನಡೆಯುತ್ತೆ. ಈವನ್ ಅಲ್ಲಿ ಎಲೆಕ್ಟ್ ಆಗಿರೋ ಪಂಚಾಯತಿ ಮೆಂಬರ್ನು ಕೂಡ ಆ ಟೆಂಪಲ್ ಒಳಗೆ ಕೊಡಲ್ಲ. ಇನ್ನ ನಾವ್ ಎಂತ ವ್ಯವಸ್ಥೆಯಲ್ಲಿ ಇದೀವಿ. ನಾನು ಇದನ್ನ ನನ್ನ ತಾಲೂಕಲ್ಲಿ, ನನ್ನ ಹಳ್ಳಿಗಳಿಗೆ ಹೋದಾಗ ಕೆಲವರು ದಲಿತ ಸಮುದಾಯದವ್ರು ಹೇಳಿದ್ರು, ಅಣ್ಣ ನೋಡೋಣ ಇದು ಜನರಲ್ ಅವ್ರು ಹೋಗ್ತಾರೆ ಅಂತ ಈ ಟೆಂಪಲ್ಗೆ ನಾವು ಹೋಗಂಗಿಲ್ಲ ಅಣ್ಣ ಅಂತ ಹೇಳಿದ್ರು. ನಾನು ಅದಕ್ಕೆ ನನ್ನ ತಾಲೂಕು ಚಿಕ್ಕಬಳ್ಳಾಪುರ, ಮಂಚನಹಳ್ಳಿ ತಾಲೂಕು ಇಬ್ರು ತಹಸೀಲ್ದಾರ್ನ ಮೀಟಿಂಗ್ ಕರೆದು, ನನ್ನ ತಾಲೂಕಲ್ಲೂ 1-2 ಇನ್ಸಿಡೆಂಟ್ ಇಂಥದ್ದಾಗಿತ್ತು ಮೇಡಮ್. ಅದಕ್ಕೆ ಈ ಕಾನೂನು ಹೊರಡಿಸಿದ್ದೀನಿ. ಯಾರಾದ್ರೂ ದಲಿತರನ್ನ ದೇವಸ್ಥಾನದ ಪ್ರವೇಶಕ್ಕೆ ಏನಾದ್ರು ನಿಷೇಧ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಹಾಕಿ ಅರೆಸ್ಟ್ ಮಾಡಿಸ್ತೀನಿ. ನಾನು ಯಾವುದೇ ಇಂಜರಿ ಅಲ್ಲ. ನಾನು 1000 ಸಲ ಹೇಳಿದೀನಿ. ನಮ್ಮಂತ ಜನನಾಯಕರು ನಾವ್ ಹೆಚ್ಚು ಸ್ಪಂದಿಸಬೇಕಾಗಿರೋದು ST ಸಮುದಾಯಕ್ಕೆ. ಯಾಕೆಂದ್ರೆ ಅವರು ಮುಖ್ಯವಾಹಿನಿಗೆ ಬರಬೇಕು, ಆ ಸಮುದಾಯದ ಮಕ್ಕಳು ಮುಖ್ಯವಾಹಿನಿಗೆ ಬರಬೇಕು. ಅಲ್ಲ ಮೇಡಮ್, ಈಗ ಧರ್ಮಸ್ಥಳದಲ್ಲಿ ತಿರುಪತಿಯಲ್ಲಿ ದೇವಸ್ಥಾನಕ್ಕೆ ಹೋಗ್ತಾರೆ, ನಮ್ಮೂರಲ್ಲಿರೋ ದೇವಸ್ಥಾನಕ್ಕೆ ಅಲ್ಲಿರೋ ಮೇಲ್ವರ್ಗದವ್ರು ಬಿಡಲ್ಲ ಅಂದ್ರೆ ಇದ್ಯಾವ ವ್ಯವಸ್ಥೆ ಮೇಡಮ್? ಇದ್ಯಾವ ಪದ್ಧತಿ? ಈಗ ದೇವಸ್ಥಾನ, ನಾನು ದಲಿತರ ಪರ ಧ್ವನಿ ಎತ್ತಿದ್ದೀನಿ. ಇದರ ಕನ್ಸಿಕ್ವೆನ್ಸಸ್ ಏನೇ ಆದ್ರೂ ಕಾಮನ್ ಪೀಪಲ್ ಬಿಡಿ, ಯಾರು ಗೊತ್ತಿಲ್ಲದ ಮುಗ್ಧ ಜನರಿಗಲ್ಲ, ಒಬ್ರೊಬ್ರು ಜನನಾಯಕರೇ ಹೋಗಿ ಬಂದ, ಆ ಸಮುದಾಯಕ್ಕೆ ಸೇರಿರುವ ಜನನಾಯಕರ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಆ ನಂತರ ಸ್ವಚ್ಛತಾ ಕಾರ್ಯಗಳಾಗಿರೋ ಉದಾಹರಣೆಗಳು ನಮ್ಮ ರಾಜ್ಯದಲ್ಲಿ ಆಗಿದೆ ಅಂತ. ಪರಿಸ್ಥಿತಿಯಲ್ಲಿ ನಾವು ಬದುಕ್ತಾ ಇದೀವಿ ಅಂತ. ಮೇಡಮ್, ನಾನೀಗ ಒಂದು SC MLA ಆಗಿ ಇದನ್ನ ಮಾತಾಡಿದ್ದಿದ್ರೆ ಅವ್ರ ಸಮುದಾಯದ ಬಗ್ಗೆ, ನಾನೊಂದು OBC MLA.
ನಾನೊಂದು ಬಲಿಜ ಸಮುದಾಯದ MLA. ಇವತ್ತು ನಾನು SC/ST ಪರ ವಾಯ್ಸ್ ರೈಸ್ ಮಾಡ್ತಿದ್ದೀನಿ ಅಂದ್ರೆ ನಾನು ಅವ್ರ ಆಶೀರ್ವಾದದಿಂದ ವಿಧಾನಸೌಧಕ್ಕೆ ಬಂದಿದ್ದೀನಿ. ಅವ್ರ ಕಷ್ಟ ಸುಖಕ್ಕೆ ಸ್ಪಂದಿಸ್ಬೇಕು. ನನ್ನ ಬಹಳಷ್ಟು ಜನ ಯಾರ್ಡ್ ಹೊರಡಿಸೋದಕ್ಕಿಂತ ಮುಂಚೆ ನನ್ನ ಕೆಲವರು ವೆಲ್ ವಿಷರ್ಸ್ ನನ್ನ ಥಿಂಕ್ ಟ್ಯಾಂಕ್ ಅವ್ರು ಹೇಳಿದ್ರು, ಯಾರ್ಡ್ರಿಂದ ನಿನ್ ಮೇಲ್ವರ್ಗದವರ ಕೋಪಕ್ಕೆ ಗುರಿ ಆಗ್ತೀಯ. ನಾನು ಹೇಳಿದೆ, ನಾನು ಅಧಿಕಾರಕ್ಕೆ ಖಂಡಿತ ಹೋಗೋ ಅಂದ್ಕೊಂಡಿಲ್ಲ. ನಾನು ನೆಕ್ಸ್ಟ್ ಜನರೇಷನ್ಗೋಸ್ಕರ ಬಂದಿರೋದು. ನೆಕ್ಸ್ಟ್ ಎಲೆಕ್ಷನ್ ಬಗ್ಗೆ ನಾನು ಯೋಚನೆ ಮಾಡಲ್ಲ. SC/ST ಸಮುದಾಯ ನನ್ನ ಕ್ಷೇತ್ರದಲ್ಲಿ 1 ಲಕ್ಷ ಪಾಪ್ಯುಲೇಷನ್ ಮೇಡಮ್ ಇರೋದು. 1 lakh ಮೇಡಮ್. ಇವತ್ತು ಚಿಂತಾಮಣಿಯಲ್ಲಿ ಉಯಿಲವಾಡು ಅನ್ನೋ ದೇವಸ್ಥಾನದಲ್ಲಿ SCಗಳು ಕಾಂಪೌಂಡ್ ಮುಟ್ಟಂಗಿಲ್ಲ ಅಂದ್ರೆ ಇದು ಯಾವ ಪದ್ಧತಿ ಮೇಡಮ್? ನಾನು ಈ ವಿಚಾರನ ನಾನು ಈಗಾಗಲೇ ನಮ್ಮ ಉಸ್ತುವಾರಿ ಸಚಿವರಿಗೂ ಆಲ್ರೆಡಿ ಪತ್ರ ಬರೆದಿದ್ದೀನಿ ಮೇಡಮ್. ಇವತ್ತು ಆ ಪತ್ರ ಅವ್ರಿಗೆ ತಲುಪಿಸ್ತೀನಿ ಸರ್. ಇದೊಂದು ಮೋಸ್ಟ್ಲಿ ಅವ್ರ ಗಮನಕ್ಕೆ ಇದು ಬಂದಿರಲ್ಲ ಸರ್. ದಯವಿಟ್ಟು ಇಂಥ ವ್ಯವಸ್ಥೆಗಳು, ಮತ್ತೆ ನಾನು ಎಲ್ಲಾ ಟೆಂಪಲ್ಸ್ ರಿಪೋರ್ಟ್ ಕೂಡ ಕೇಳಿದ್ದೀನಿ ಮೇಡಮ್. ನನ್ನ ತಾಲೂಕಲ್ಲಿ ಯಾವ್ದಾದ್ರು ದೇವಸ್ಥಾನದಲ್ಲಿ ದಲಿತರನ್ನ ಅಲೋ ಮಾಡ್ತಿಲ್ಲ ಅಂತ ಗೊತ್ತಾದ್ರೆ ನಾನೇ ದಲಿತರ ಜೊತೆ ಆ ದೇವಸ್ಥಾನ ಪ್ರವೇಶ ಮಾಡ್ತೀನಿ. ಅಲ್ಲ, ನಿಮ್ದೇ ಗವರ್ಮೆಂಟ್ ಇದೆ, ಏನಾದ್ರೂ ಇಂಥದೊಂದು ಇಡೀ ರಾಜ್ಯದಾದ್ಯಂತ ಅಂತದೊಂದು ಏನಾದ್ರೂ ಸುತ್ತೋಲೆ ಹೊರಡಿಸಿ ಪ್ರದೀಪ್ ಸರ್, ಅದು ಇತಿಹಾಸ ಆಗ್ಬಿಡುತ್ತೆ ಅಂತ ನಿಮ್ಮ ಹೆಸರಲ್ಲಿ. ಮೇಡಮ್, ನಾನೊಂದು MLA ಆಗಿರೋದ್ರಿಂದ ನನ್ನ ಪವರ್ ನನ್ನ ತಾಲೂಕಿಗೆ ಸೀಮಿತ ಆಗಿರೋದ್ರಿಂದ ನನಗೀಗ ಚಿಕ್ಕಬಳ್ಳಾಪುರ ಮಂಚನಹಳ್ಳಿ ಬರುತ್ತೆ. ನನ್ನ ತಹಸೀಲ್ದಾರ್ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಆರ್ಡರ್ ಕಾಪಿ ಕೊಟ್ಟಿದ್ದೀನಿ. ನಾಳೆ ಸ್ಟೇಟ್ ವೈಡ್ ಅಂದ್ರೆ ಇದನ್ನ ಖಂಡಿತವಾಗೂ ನಾನು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಉಪಮುಖ್ಯಮಂತ್ರಿಗಳಿಗೆ ತಂದು ಸರ್ ದಯವಿಟ್ಟು ಇಂಥದ್ದೊಂದು ಆಗ್ಬೇಕು. ಈಗ ನನ್ನನ್ನು ಕೆಲವರು ಕೇಳಿದ್ರು, ಇಲ್ಲಪ್ಪ ಈಗ ದಲಿತ ಸಮುದಾಯದವರೆಲ್ಲ ತಿರುಪತಿ ಧರ್ಮಸ್ಥಳಕ್ಕೆ ಹೋಗ್ತಾರಲ್ಲ. 500 ಕಿಲೋಮೀಟರ್ ಇರೋ ತಿರುಪತಿ ಧರ್ಮಸ್ಥಳದಲ್ಲಿ ಒಳಗ್ ಬಿಡ್ತಾ ಇದಾರೆ, ನಿಮ್ಮ ಇರೋ ದೇವಸ್ಥಾನಕ್ಕೆ ನೀವ್ ಯಾಕೆ ಒಳಗ್ ಬಿಡ್ತಾ ಇಲ್ಲ? ಕರೆಕ್ಟ್ ಅಲ್ವಾ? ತಿರುಪ್ತಿಗಿಂತ ಶ್ರೇಷ್ಠ ನಿಮ್ಮ ಪ್ರಕಾರ ಹೆಂಗ್ ಜಾಗೃತಿ ಮೂಡಿಸಬಹುದು ಸರ್? ಜನರ ಮನ ಪರಿವರ್ತನೆ ಮಾಡೋದು ಹೇಗೆ ಅಂತ? ವೆರಿ ಸಿಂಪಲ್ ಮೇಡಮ್. ನಮ್ಮ ಜನನಾಯಕರು MLAಗಳು ನೆಕ್ಸ್ಟ್ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡೋದು ಬೀಳ್ಬೇಕು. ನೆಕ್ಸ್ಟ್ ಎಲೆಕ್ಷನ್ ಅಯ್ಯೋ ಇದು ಮಾತಾಡಿದ್ರೆ ಅಷ್ಟು ಓಟ್ ಹೋಗುತ್ತೆ, ಈ ಕ್ಯಾಲ್ಕುಲೇಷನ್ ಅಲ್ಲಿ ಇದ್ರೆ ನಾವೇನು ಅಚೀವ್ ಮಾಡಕ್ಕಾಗಲ್ಲ ಪಾಲಿಟಿಕ್ಸ್ ಅಲ್ಲಿ. ಈಗ ನನಗೆ ಅಂತ ಕ್ಯಾಲ್ಕುಲೇಷನ್ಸ್ ಇಲ್ಲ. ನಾನು ನೆಕ್ಸ್ಟ್ ಎಲೆಕ್ಷನ್ ಅಲ್ಲ, ನೆಕ್ಸ್ಟ್ ಜನರೇಷನ್. ಇವತ್ತು SC ಸಮುದಾಯ ಮೇಡಮ್, ನಿಮ್ಗೊಂದು ಹೇಳ್ತೀನಿ ಮೇಡಮ್, ನಾನು ಎಕ್ಸಾಂಪಲ್ ಸೆಟ್ ಮಾಡಿದ್ದೀನಿ ಮ್ಯಾಮ್. ನಾನು ಸುಮ್ನೆ ಮಾತಾಡ್ತಿಲ್ಲ. ಇವತ್ತು 10 ಅಮ್ಮ ಆಂಬ್ಯುಲೆನ್ಸ್ ಬಿಟ್ಟು ಅದರಲ್ಲಿ 80% SC/ST ಬಡವ್ರನ್ನ ಇನ್ ಟೈಮ್ ಹಾಸ್ಪಿಟಲ್ ತಲುಪಿಸಿದೀನಿ ಮೇಡಮ್. ಎರಡನೇದು, ಇವತ್ತು ಎಷ್ಟೋ ಜನ ಸೈನ್ಸ್ ಓದೋ ಮಕ್ಕಳಿಗೆ 20,000 ಕಟ್ಟೋ ಶಕ್ತಿ ಇರಲ್ಲ ಮೇಡಮ್ PCMBಗೆ. ಇವತ್ತು 350 ಜನ ಚಿಕ್ಕಬಳ್ಳಾಪುರ ಮುನ್ಸಿಪಲ್ ಕಾಲೇಜಲ್ಲಿ ಈಗ ಫ್ರೀ CET ಕೋಚಿಂಗ್ ನಡೀತಿದೆ ನೋಡಿ ಮೇಡಮ್. ಎಲ್ಲಾ ಪಾಪ ಬಡವ್ರ ಮಕ್ಕಳೇ, SC/ST ಸಮುದಾಯದ ಮಕ್ಕಳೇ. ಆ ಮಕ್ಕಳು ಇವತ್ತು ಇಂಜಿನಿಯರ್ ಆಗ್ತಾರೆ ಮೇಡಮ್ ತುಂಬಾ ಜನ. ಅದ್ರಲ್ಲಿ ಕೆಲವರು ಡಾಕ್ಟರ್ಸ್ ಆಗ್ತಾರೆ ಮೇಡಮ್. ₹1 ಫೀಸ್ ತಗೊಳ್ಳದೆ ಮಾಡ್ತಿದ್ದೀನಿ ಮೇಡಮ್. ನಾನು ಎಕ್ಸಾಂಪಲ್ ಸೆಟ್ ಮಾಡಿದ್ದೀನಿ ಮೇಡಮ್ ಆ ಸಮುದಾಯಕ್ಕೆ ಏನ್ ಮಾಡಿದ್ದೀನಿ ಅಂತ. ಎಂಟೈರ್ ಬ್ಯೂರೋಕ್ರಸಿನ SC ಸಮುದಾಯದವರ ಹಳ್ಳಿಗಳಲ್ಲಿ ಅವ್ರ ಮನೆಗಳಲ್ಲಿ ಕೂತ್ಕೊಂಡು. ಪ್ರದೀಪ್ ಸರ್, ನೀವ್ ಹೇಳ್ದಂಗೆ ನಿಮ್ಮ ಪಕ್ಷ ಸೇರಿದಂತೆ ಎಲ್ಲಾ ಪಕ್ಷದವ್ರು ನೆಕ್ಸ್ಟ್ ಎಲೆಕ್ಷನ್ ಹಂಗಾದ್ರೆ ಜಾತಿ ಧರ್ಮ ಇದನ್ನೆಲ್ಲ ಇಟ್ಕೊಂಡ್ಬಿಟ್ಟು ಓಟ್ ಕೇಳಕ್ ಹೋಗ್ಬೇಡಿ. ಎಲ್ಲಾ ಕಡೆ ಕೂಡ ಸಮಾನತೆ ತನ್ನಿ. ಇನ್ಫ್ಯಾಕ್ಟ್ ರಾಜಕೀಯದಲ್ಲೂ ಕೂಡ ಸಮಾನತೆ ಬಂದ್ಬಿಟ್ರೆ ಮೂಢನಂಬಿಕೆ ಅನ್ನೋದು ಆಚೆ ಹೋಗುತ್ತೆ ಅಂತ. ಎನಿವೆ ಪ್ರದೀಪ್ ಸರ್, ನಿಮ್ಮ ಈ ನಿರ್ಧಾರ ಸ್ವಾಗತಾರ್ಹ, ಶ್ಲಾಘನೆಗೆ ಕಾರಣ ಆಗಿದೆ. ನಿಮ್ಮ ನಿರ್ಧಾರ ಇಡೀ ರಾಜ್ಯದಾದ್ಯಂತ ಆದಷ್ಟು ಬೇಗ ಅದು ಇಂಪ್ಲಿಮೆಂಟ್ ಆಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.